ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ. ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನೀವು ತಮ್ನೇಲಲ್ಲಿ ನೋಡೇ ಇರ್ತೀರಾ. ಎಸ್, ನಾವು ವೈನಾಡ್ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಬೆಳಗ್ಗೆ ನಮ್ಮಮ್ಮ ಬಿಸಿ ಬಿಸಿ ಪೊಂಗಲ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಪಾಪ ರೋಡಲ್ಲಿ ಹೋಗ್ತಾ ಮಕ್ಕಳು ತಿನ್ನಲಿ ಅಂತ ಫ್ರೂಟ್ಸ್ ಬೇರೆ ಕಟ್ ಮಾಡಿ ಕೊಟ್ಟರು. ನಮ್ಮ ಪಾಪ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿ ಹೊರಡೋದಕ್ಕೆ ಅಂತ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಮೈಸೂರಿಗೆ ಬಂದರೆ ನನ್ನ ಮಗಳಿಗೆ ಪ್ಯಾಂಪರಿಂಗ್ ಜಾಸ್ತಿ ಆಗಿಬಿಡುತ್ತೆ ಆ್ಯಕ್ಚುಲಿ. ನೋಡಿ, ನಮ್ಮಪ್ಪ ವೈನಾಡ್ ಹೋಗ್ತಾ ಇದ್ದೀನಿ ಅಂತಂದ್ರೂ ಒಂದು ಎಳ್ನೀರು ಬೇರೆ ಇಟ್ಟರು ಅಲ್ಲಿ. ರೋಡಲ್ಲಿ ಹೋಗ್ತಾ ಕುಡ್ಕೊಂಡು ಹೋಗು ಅಂತ ಹೇಳಿದ್ರು. ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನನಗೆ ಅರ್ಲಿ ಮಾರ್ನಿಂಗ್ ಬಿಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಈ ಸಲ ಹಂಗೆ ಆಗಲಿಲ್ಲ, ಯಾಕಂದರೆ ಹಿಂದಿನ ದಿನ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ತುಂಬ ಟಯರ್ಡ್ ಆಗಿದ್ವಿ. ಸೊ ನಿಧಾನಕ್ಕೆ ಎದ್ದು ರೆಡಿಯಾಗಿ ತಿಂಡಿ ತಿಂದು ಎಲ್ಲ ಮಾಡಿ ಹೊರಡೋಷ್ಟೊತ್ತಿಗೆ 11 ಗಂಟೆ 12 ಗಂಟೆ ಹಾಗೇ ಹೋಗಿತ್ತು ಅಲ್ಲಿ. ಸೊ ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಓಕೆ, ನಾವು ಥ್ರೂ ಬಂಡೀಪುರ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ 4 hours ಜರ್ನಿ ತೋರಿಸ್ತಿದೆ ನಾವು ಬುಕ್ ಮಾಡಿರೋ ರೆಸಾರ್ಟಿಗೆ, ಅಂದ್ರೆ ಹೋಟೆಲಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ. 3 hours 40 minutes ಏನೋ ತೋರಿಸ್ತಿದೆ. ನಾವಲ್ಲಿ ಇಲ್ಲಿ ಸ್ಟಾಪ್ ಗಿಪ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ 4 hours ಆಗುತ್ತೆ. ಸೊ ವಿಲ್ ಸಿ. ಓಕೆ, ನಾವೀಗ ಬಂಡೀಪುರ್ ವೇ ಅಲ್ಲಿ ಹೋಗ್ತಾ ಇದೀವಿ. ಆ ದಾರಿಯಲ್ಲಿ ಇಲ್ಲಿ 20 rupees ಏನೋ ತಗೋತಾರೆ ಒಳಗಡೆ ಬರೋದಕ್ಕೆ, ಯಾಕಂದ್ರೆ ನಾವು ಈ ದಾರಿನ ಯೂಸ್ ಮಾಡ್ತೀವಿ ಅಂತ. ಈ ದಾರಿಯಲ್ಲಿ ನೀವೇನು ಪ್ರಿಕಾಷನ್ ತಗೋಬೇಕು ಅಂದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಇಳಿದ್ಬಿಟ್ಟು ಫೋಟೋಸ್ ಎಲ್ಲ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಯಾವಾಗ ಅನಿಮಲ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ರಾತ್ರಿ 9 ಗಂಟೆ ಮೇಲೆ ನೀವು ಈ ರೂಟ್ ಅಲ್ಲಿ ನೀವು ಓಡಾಡೋದಕ್ಕೆ ಆಗಲ್ಲ. 9 o'clock ಆದ್ಮೇಲೆ ಈ ರೂಟ್ ಕ್ಲೋಸ್ ಆಗ್ಬಿಡತ್ತೆ. ಓಕೆನಾ? ಇಟ್ಸ್ ವೆರಿ ನೈಸ್ ನಿಜವಾಗ್ಲೂ. ಲೆಟ್ ಮಿ ಶೋ ಯು. ನಾನು ಅನ್ಕೊಂಡೆ ಇಲ್ಲಿ ಏನ್ ಒಂದು ಪ್ರಾಣಿ ಕಾಣಿಸ್ತಾ ಇಲ್ವಲ್ಲ, ಅಷ್ಟು ಖರಾಬ್ ಆಗಿದ್ಯಾ ನಮ್ ಲಕ್ ಅಂತ. ಅಟ್ಲೀಸ್ಟ್ ಒಂದ್ ಜಿಂಕೆ ಏನಾದ್ರು ಕಾಣಿಸುತ್ತೆ, ಅದು ಕೂಡ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ ಏನ್ ಗೊತ್ತಾಯ್ತು ಅಂತಂದ್ರೆ ಒಂದ್ 10 to 12 kilometers ನೀವು ಮುಂದೆ ಹೋಗ್ಬೇಕು. ಆಮೇಲೆ ಬಂಡೀಪುರ್ ರಿಸರ್ವ್ ಓಪನ್ ಆಗೋದು, ಅಂದ್ರೆ ಆವಾಗಿಂದನೇ ಶುರು ಆಗೋದು. ಒಂದ್ 10 to 12 kilometers ಹೋಗ್ಬೇಕು ಮುಂದೆ. ಅದಾದ್ಮೇಲೆ ನಮ್ಗೆ ಎಕ್ಸಾಕ್ಟ್ ಬಂಡೀಪುರ್ ಒಳಗಡೆ ನಾವು ಎಂಟ್ರಿ ಆಗ್ತೀವಿ. ಸೊ ಇವಾಗ ನೋಡೋಣ ನಮ್ ಲಕ್ ಹೇಗಿದೆ ಅಂತ, ಯಾವ್ಯಾವ ಅನಿಮಲ್ಸ್ ಕಾಣಿಸುತ್ತೆ ಅಂತ. ನೋಡಿ, ಜಿಂಕೆ ತೋರಿಸ್ತಾ ಇದೀನಿ. ಜಿಂಕೆಗಳಿದೆ. ಹಾಗೆ ಅಲ್ಲಿ ನೋಡಿ, ಅದು ವೈಟ್ ಲಂಗೂರ್ ಹೇಳ್ತೀವಲ್ಲ, ಅದು ಒಂದ್ ಫುಲ್ ಗ್ಯಾಂಗೇ ಇದೆ ಅದ್ರದ್ದು. ಕಾಣಿಸ್ತಾ ಇದೆಯಾ ನಿಮ್ಗೆ? ಊಟ ಮಾಡ್ತಾ ಇದ್ದಾರೆ ಅವರೆಲ್ಲ. ಅದು ಉದ್ದ ಇದೆಯಲ್ಲ, ಕೊಂಬಿದೆಯಲ್ಲ, ಅದು ಬಾಯ್. ಚೆರಿ ಮುದ್ದು ಇಲ್ಲಿ ನೋಡಿ. ಏನ್ ನೋಡ್ದೆ? ವಾವ್, ನೈಸ್. ಓಕೆ, ನಾವೀಗ ಕೇರಳ ಎಂಟ್ರಿ ಆಗ್ತಾ ಇದೀವಿ. ಮೈಸೂರಿಂದ ಕೇರಳ ತುಂಬ ದೂರ ಏನಿಲ್ಲ, ಹತ್ರನೇ. ವಿತಿನ್ 3.5 hours ನೀವು ಆರಾಮಾಗಿ ರೀಚ್ ಆಗ್ಬೋದು. ನಾವು ಬುಕ್ ಮಾಡಿದ ರೆಸಾರ್ಟ್ ಬಂದ್ಬಿಟ್ಟು ಸ್ಟರ್ಲಿಂಗ್ ಲ್ಯಾಂಟನೋ ವಾಟರ್ ಫ್ರಂಟ್ ಅಂತ ಅಂದ್ಬಿಟ್ಟು. ಜಾರೋ ಬಂಡೆ ಥರ ಇದೆ ರೋಡ್ಗಳು, ಜಾರ್ಕೊಂಡು ಹೋಗ್ಬೋದು ನಂತರ ಥರ. ವೈನಾಡ್ ರೋಡ್ಸಲ್ಲಿ ಕರ್ವ್ಸ್ ಜಾಸ್ತಿ ಇದೆ, ಬಟ್ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ಸ್ನ ಮಾತ್ರ. ನಮ್ಮ ಸ್ಟೇ ಬಂತು, ಬನ್ನಿ ಹೋಗೋಣ. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು, ಲಂಚ್ ಟೈಮು. ಸೊ ಅಲ್ಲೆಲ್ಲ ಹೋದಾದ್ಮೇಲೆ ಈ ಥರ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟಿರೋದೇನೋ ಕಷಾಯ ಥರ ಇತ್ತು, ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್.
Here is our stay. ಸೊ ಇದು ನಮ್ಮ ಇವತ್ತಿನ ಸ್ಟೇ ಸ್ಟರ್ಲಿಂಗ್ ರೆಸಾರ್ಟ್ಸ್ ನಲ್ಲಿ ಇದ್ದೀವಿ ನಾವು. ಇದು ರೂಮ್. ಬನ್ನಿ ನಾನು ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ ಹೇಗಿದೆ ಅಂತ. ಸೊ ಕಾರ್ಡ್ ಕೊಟ್ಟಿರ್ತಾರೆ, ಕಾರ್ಡ್ ಅಲ್ಲಿ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಹಾಗೆ ಇದು ಒಂದು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದ್ದಾರೆ. ಸೋ ಸ್ವೀಟ್. ಆಮೇಲೆ ತಿನ್ನೋಣ. ಓಕೆ. ಪ್ರಾಪರ್ಟಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿರೋ ಸ್ಟಾಫ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು. ಈ ಪ್ರಾಪರ್ಟಿದು ಕಂಪ್ಲೀಟ್ ಟೂರ್ ಹಾಗೆ ರೂಮ್ ಟೂರ್ ಎಲ್ಲಾನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಮಿಸ್ ಮಾಡದೆ ನೋಡಿ ಆಯಿತಾ. ಫ್ರೆಶ್ ಅಪ್ ಆಗಿ ಲಂಚ್ ಟೈಮ್ ಆಗಿದ್ದರಿಂದ ಸ್ವಲ್ಪ ಊಟ ಕೂಡ ಮುಗಿಸಿ ಅದಾದಮೇಲೆ ನಾವು ರಿಲ್ಯಾಕ್ಸ್ ಮಾಡಿ ಪ್ಲೇ ಏರಿಯಾಗೆ ಬಂದ್ವಿ. ನನ್ನ ಮಗಳು ಪಾರ್ಕ್ ಅಂತ ಅವಾಗಿಂದ ಕೇಳ್ತಾ ಇದ್ಲು, ಹಾಗಾಗಿ ಇಲ್ಲೇ ಕರ್ಕೊಂಬಂದ್ವಿ ಆಟಾಡೋಣ ಅಂತ. ಹಾಗೆ ನಾವು ಕೂಡ ಪ್ರಾಪರ್ಟಿ ಎಲ್ಲ ನೋಡಿಕೊಂಡು ಒಂದು ಪೀಸ್ಫುಲ್ಲಾಗಿ ಪ್ರಶಾಂತವಾಗಿರೋ ಜಾಗದಲ್ಲಿ ವಾಕ್ ಕೂಡ ಮುಗಿಸ್ಕೊಂಡು ಬಂದ್ವಿ. ಕರಾಪುರ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಅಲ್ಲಿ ಇರೋದ್ರಿಂದ ಈ ರೆಸಾರ್ಟ್ನ ವಾಟರ್ ಫ್ರಂಟ್ ರೆಸಾರ್ಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಎಲ್ಲಾ ರೂಮ್ಗೂ ಕೂಡ ಲೇಕ್ ವ್ಯೂ ಕೂಡ ಸಿಕ್ಕತ್ತೆ ಇದರಿಂದ. ಆ್ಯಂಡ್ ಸಿನ್ಸ್ ಇದು ಬ್ಯಾಕ್ ವಾಟರ್ಸ್ ಅಲ್ಲಿ ಇರೋ ರೆಸಾರ್ಟ್ ಆಗಿರೋದ್ರಿಂದ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತಾ. ಇದು ಅಲ್ಲದೆ ಆ ಕಡೆ ಕೂಡ ಬೆಟ್ಟ ತರ ಅಲ್ಲಿ ಮನೆಗಳಿರೋದು, ಆ ವ್ಯೂಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತದೆ. ಇನ್ನು ಏನೇನಿದೆ ಚೆಕ್ಔಟ್ ಮಾಡೋಣ ಬನ್ನಿ. ಮನೇಲಿ ಕ್ರಿಕೆಟ್ ಆಡಿದ್ದು ಸಾಲದು ಅಂತ ಇಲ್ಲೂ ಬಂದು ಕ್ರಿಕೆಟ್ ಆಡ್ತಾ ಇದ್ದಾರೆ ಆ್ಯಂಡ್ ನಾನು ಆರಾಮಾಗಿ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ. ಮತ್ತೆ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಮಾಡಿ ವಾಪಸ್ ಬರೋಷ್ಟರೊಳಗೆ ಅವರು ಕ್ಯಾಂಪ್ ಫೈರ್ ಹಾಕಿದ್ರು. ನಮ್ಮ ಥರನೇ ಅಲ್ಲಿ ಇನ್ನೊಂದೆರಡು ಫ್ಯಾಮಿಲೀಸ್ ಕೂಡ ಇತ್ತು. ದೇ ವರ್ ವೆರಿ ಸ್ವೀಟ್ ಆ್ಯಕ್ಚುಲಿ. ತುಂಬ ಪೀಸ್ಫುಲ್ ಆಗಿತ್ತು, ಪ್ರಶಾಂತವಾಗಿತ್ತು ಜಾಗ. ಏನಂದರೆ ಇದು ಮೋರ್ ಆಫ್ ಲೈಕ್ ಅ ಸ್ಟೇಕೇಶನ್ ನಾವು ಆಪ್ಟ್ ಮಾಡಿದ್ದು. ಇಲ್ಲಿ ನಾವು ಜಾಗ ನೋಡಬೇಕು ಅನ್ನೋದಕ್ಕಿಂತ ಫ್ಯಾಮಿಲಿಯಾಗಿ ಒಂದು ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿ ಆಗಿರ್ತಾರೆ. ಅವರು IT ಪ್ರೊಫೆಷನಲ್ ಕೂಡ ಇದ್ದಾರೆ, ಹಾಗೆ ಹಾಸ್ಪಿಟಾಲಿಟಿ ಇರೋದ್ರಿಂದ ಹಿ ವಿಲ್ ಬಿ ವೆರಿ ಬ್ಯುಸಿ. ನಮಗೆ ಅಂತ ಒಂದು ಕ್ವಾಲಿಟಿ ಟೈಮ್ ಸಿಕ್ಕೋದು ತುಂಬ ಕಷ್ಟ. ಸೊ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಸ್ಟರ್ಲಿಂಗ್ ಅವರ ಪ್ರಾಪರ್ಟೀಸ್ ಬಂದು ಹೈಜಿನಿಕ್ ಆಗಿರುತ್ತೆ, ಸ್ಟಾಫ್ ಫ್ರೆಂಡ್ಲಿ ಆಗಿರ್ತಾರೆ, ಆಮೇಲೆ ಊಟ ಕೂಡ ತುಂಬ ಚೆಂದ ಇರುತ್ತೆ. ಇನ್ನೊಂದೇನು ಅಂದರೆ ನಮಗೆ ಈ ಸ್ಟೇ ಮೇಲೆ ನಮ್ಮ ಯಜಮಾನ್ರ ಆಫೀಸ್ ಕಡೆಯಿಂದ ಡಿಸ್ಕೌಂಟ್ ಇತ್ತು. ಅದು ಒನ್ ಆಫ್ ದ ರೀಸನ್ ನಾವು ಇದನ್ನ ಬುಕ್ ಮಾಡಿದ್ದು. ಸೊ ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಸೂಪರಾಗಿತ್ತು ಊಟ, ಚೆನ್ನಾಗಿ ಊಟ ಮಾಡಿದ್ವಿ. ಏನೇನಿತ್ತು ಅಂತ ನಾನು ಆಗಲೇ ಹೇಳಿದಾಗೆ ಇನ್ನೊಂದು ಬ್ಲಾಗಲ್ಲಿ ಹಾಕಿದ್ದೀನಿ, ಅದನ್ನು ಪ್ಲೀಸ್ ಚೆಕ್ ಮಾಡಿ. ಕಂಪ್ಲೀಟಾಗಿ ನಿಮಗೆ ಈ ಪ್ರಾಪರ್ಟಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅದರಲ್ಲೇ ಸಿಕ್ಕತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ನಾವು ಹೋಗಿ ಮಲ್ಕೊಂಡ್ವಿ. ಬಿಸಿ ಬಿಸಿ ಫಿಲ್ಟರ್ ಕಾಫಿ ವಿತ್ ದಿಸ್ ಮಾರ್ನಿಂಗ್ ವ್ಯೂ, ದಟ್ ಟು ವಿತ್ ಯುವರ್ ಲವ್ಡ್ ಒನ್ಸ್. ಇನ್ನೇನು ಬೇಕು ಟು ಮೇಕ್ ಯುವರ್ ಡೇ ಸ್ಪೆಷಲ್. ಹಾಗೆ ಒಂದು ವಂಡರ್ಫುಲ್ ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಬಾಣಾಸುರ ಸಾಗರ್ ಡ್ಯಾಮ್ಗೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು, ಯಾಕಂದರೆ ನಿಧಾನಕ್ಕೆ ಆರಾಮಾಗಿ ತಿನ್ಕೊಂಡು ನಾವು ಹೋಗಿದ್ದು. ಏನು ಗೊತ್ತಾ, ಕೇರಳದಲ್ಲಿ ಬಿಸಿಲಿತ್ತು. ಆ್ಯಕ್ಚುಲಿ ನಾವು ಹೋದಾಗ ಮೈಸೂರು ಬ್ಯಾಂಗ್ಳೂರಲ್ಲಿ ಕೊರಿಯೋ ಚಳಿ ಇತ್ತು, ಮನೆಯಿಂದ ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ವಯನಾಡಲ್ಲಿ ಫುಲ್ ಆನ್ ಬಿಸಿಲಿತ್ತು. ಏನು ಗೊತ್ತಾ, ನಾನು ನಿಮ್ಗೆ ಆಗಲೇ ಹೇಳಿದಾಗೆ ನಾನೇನು ತುಂಬ ಪ್ಲೇಸಸ್ನ ವಿಸಿಟ್ ಮಾಡಿಲ್ಲ, ಬಟ್ ಈ ಪ್ಲೇಸ್ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇಟ್ ಇಸ್ ಸೋ ಗುಡ್. ಹಿಂದೆಗಡೆ ನೋಡಿ ಆ ಬೆಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಎದುರುಗಡೆ ಇನ್ನೂ ಕಣ್ಣಲ್ಲಿ ನೋಡೋದಕ್ಕೆ. ಅಂದರೆ ಕ್ರೌಡ್ ಕೂಡ ಇರಲಿಲ್ಲ ಬಾಣಾಸುರ ಸಾಗರ್ ಡ್ಯಾಮಲ್ಲಿ. ಹಾಗೆ ಅಲ್ಲಿ ಇನ್ನೂ ಬೇರೆ ಬೇರೆ ಪೇಯ್ಡ್ ಆ್ಯಕ್ಟಿವಿಟೀಸು ಇದೆ,
ಮತ್ತು ಜಿಪ್ ಲೈನ್ ಕೂಡ ಇತ್ತು, ಬೇರೆನೂ ಆಡಿದ್ವಿ. ಜಿಪ್ ಲೈನ್ ವಾಸ್ ರಿಯಲಿ ಗುಡ್. ಮಡ್ಡಿ ಬೂಟ್ಸ್ ಅವ್ರದ್ದು ಅಂತ ಅನ್ಕೊತೀನಿ. ಅದು ಆಲ್ಮೋಸ್ಟ್ 800 ಮೀಟರ್ಸ್ಗಿಂತನೂ ಜಾಸ್ತಿ ಇದೆ. ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇರೋದ್ರಿಂದ ಭಯ ಆಗ್ತಿತ್ತು. ಬಟ್ ನನ್ನ ಮಗಳಂತೂ ಅವಳು ಒಂದು ಅಷ್ಟು ಹಠ ಮಾಡಿದ್ದಕ್ಕೇ ಓಕೆ ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಸ್ವಲ್ಪ ಧೈರ್ಯ ಬಂದಾದಮೇಲೆ ಅವಳನ್ನ ಕಳಿಸ್ದೆ. ಅವರು ಹೇಳ್ತಾಯಿದ್ರು ಇಲ್ಲ ನಾವು ಆಲ್ರೆಡಿ ಈ ಥರ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡಿದ್ವಿ, ಯು ಡೋಂಟ್ ವರಿ ಅಂತ. ಬಟ್ ಅಪ್ಪ ಅಮ್ಮ ಆಗಿ ನಮ್ಮ ಭಯ ನಮ್ಗೆ ಇದ್ದೇ ಇರುತ್ತೆ ಅಲ್ವಾ, ನನಗೂ ಕೂಡ ಅಷ್ಟೇ ಭಯ ಆಗ್ತಾಯಿತ್ತು. ಅವರಪ್ಪ ಅಂತೂ ಆ ಇನ್ಸ್ಟ್ರಕ್ಟರ್ಗೆ ತಲೆ ತಿಂದಾಕ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ನನ್ನ ಮಗಳು ಬಿಡ್ತಿರ್ಲಿಲ್ಲ ಅಲ್ಲಿ. ಎನಿವೇಸ್ ಅವಳು ಈ ಥರ ಒಂದು ಜಿಪ್ಲೈನ್ ಆಲ್ರೆಡಿ ಒಂದ್ಸಲ ಮಾಡಿದ್ಲು. ಆ ಧೈರ್ಯದ ಮೇಲೆ ನಾನು ಓಕೆ ಅಂತ ಹೇಳಿಬಿಟ್ಟು ಕಳಿಸ್ದೆ. ಆ್ಯಂಡ್ ಇಟ್ ವಾಸ್ ಸೇಫ್. ಸ್ಟಾಫ್ ತುಂಬಾ ಕೇರ್ ತೊಗೊಂಡು ಮಾಡಿದ್ರು, ಮತ್ತು ದೇ ಆರ್ ವೆರಿ ಫ್ರೆಂಡ್ಲಿ ಫಾರ್ ದ ಕಿಡ್ಸ್ ಆಲ್ಸೋ. ಸೊ ಚೆನ್ನಾಗಿತ್ತು. ಅವಳು ಸಖತ್ ಎಂಜಾಯ್ ಮಾಡಿದ್ಲು. Okay. No, I want her to learn. Okay, just. ಸೊ ಇದು ನಮ್ಮ ವಯನಾಡ್ನ ಡೇ 1 ಆಗಿತ್ತು. ಇದು ಮುಗಿಸ್ಕೊಂಡು ನಾವು ಮತ್ತೆ ಇನ್ನು ಡೇ 2 ಅಲ್ಲಿ ಏನೇನು ಮಾಡಿದ್ವಿ ಅದನ್ನ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಸ್ಟೇಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.